ನಮ್ಮಪ್ಪ ಹುಚ್ಚೋದಕ್ಕೆ 100 ರೂಪಾಯಿ ಕೊಟ್ರು, ತೊಳ್ಕೊಳಕ್ ನೀರೇ ಇಲ್ಲ, ಟಿಶ್ಯೂ ಹೊಡ್ಸ್ಕೊಂಡ್ಬಂದವ್ರೆ. ಇವರು ಅಂದ್ರೆ 100 ರೂಪಾಯಿ, ಹುಚ್ಚಾದ್ರು ಈ ಕಕ್ಕಾದ್ರೂ ಮಾಡಿ 100 ರೂಪಾಯಿ ಕೊಡಬೇಕು. ದನದ ಕೊಬ್ಬಿಂದ ಮಾಡಿರುವಂತ ಫ್ರೈಸು. ಸೊ ನಾವು ಫ್ರಾನ್ಸ್ ಇಂದ ಬೆಲ್ಜಿಯಂಗೆ ಇವಾಗ ಬಾರ್ಡರ್ ಕ್ರಾಸ್ ಮಾಡ್ತಾ ಇದೀವಿ. ಸೆಟ್ ದೋಸೆ ಅನ್ಕೊಂತ ತಿಂತವ್ರೆ ಮೇಪಲ್ ಸಿರಪ್ ಹಾಕೊಂಡು. ಇಲ್ಲ ನೋಡಿ, ನಮ್ಮ ಮನೇಲಿರೋ ಬೆಕ್ಕು ಮಕ್ಕಳಿಗೆ ಆಟ ಸಾಮಾನು ನಾಯಿ ತಗೊಂಡಿದ್ದೀನಿ ನಾನು, ಗಿಫ್ಟು ನಮ್ಮ ಮಕ್ಳಿಗೆ. ಪ್ಯಾರಿಸ್ ನಾಯಿ ಗಿಫ್ಟು, ಕ್ಯೂಟ್ ಆಗೈತೆ. ಆಮೇಲೆ ಫ್ರಿಜ್ ಮ್ಯಾಗ್ನೆಟ್ ತೊಗೊಂಡೆ. ಸೊ ಪ್ಯಾರಿಸಿಂದ ಇವತ್ತು ಹೊರಡ್ತಿದ್ದೀವಿ. ಸೊ ಫ್ರಿಜ್ ಮ್ಯಾಗ್ನೆಟ್ಟು ಜೊತೆಗೆ ನಾಯಿ ಗಿಫ್ಟು, ಪ್ಯಾರಿಸಿಂದ ಶಾಪಿಂಗ್ ಮಾಡಿರೋದು ಅಷ್ಟೇ. ಆಮೇಲೆ ಇದು ಒಂದು ಲೈಟ್ ನೋಡಿ ಎಷ್ಟು ಸಖತ್ತಾಗಿದೆ ಇದು, ನೋಡಿ ಎಷ್ಟು ಚೆನ್ನಾಗಿದೆ, ಸೂಪರ್ ಅಲ್ಲ. ಸೊ ಇದಿಷ್ಟು ಶಾಪಿಂಗ್ ಆಯ್ತು. ಇವತ್ತು ನಾವು ಪ್ಯಾರಿಸ್ ಎಕ್ಸಿಟ್ ಆಗ್ತೀವಿ, ಬೇರೆ ದೇಶಕ್ಕೆ ಹೋಗೋಣ ಬನ್ನಿ. ಗುಡ್ ಮಾರ್ನಿಂಗ್. ಇವತ್ತು ದಿನ 3, ಡೇ 3, ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಹೋಗ್ತಾ ಇದ್ದೀವಿ. ಇವತ್ತು ನಾವು ಪ್ಯಾರಿಸಿಂದ ಎಕ್ಸಿಟ್ ಆಗ್ತಾ ಇದ್ದೀವಿ. ಬ್ರೆಜಿಲ್, ಮುಂದಿನ ದೇಶ ಬ್ರೆಜಿಲ್ಗೆ ಲ್ಯಾಂಡ್ ಆಗ್ತಾ ಇದ್ದೀವಿ. ಬನ್ನಿ ಡಾಕ್ಟ್ರೇ. ಡಾಕ್ಟ್ರೇ ಗುಡ್ ಮಾರ್ನಿಂಗು. ಇಲ್ಲೆಲ್ಲ ಎಷ್ಟು ಸೆಕ್ಯೂರಿಟಿ ಟೈಟ್ ಇರುತ್ತೆ ಅಂದರೆ, ಕಾರ್ಡ್ನ ಹಿಂಗೆ ಒತ್ತಬೇಕು. ನಾವು ಯಾವ ಫ್ಲೋರ್ಗೆ ಹೋಗ್ತೀವಿ ಅದನ್ನು ಹಿಂಗೆ ಒತ್ತಬೇಕು. ಸೆಕ್ಯೂರಿಟಿ ಪರ್ಪಸ್. ರೂಮಿಗೆ ಬರಬೇಕಾದ್ರೂ ಅಷ್ಟೇ, ಕೆಳಗೆ ಇಳಿಬೇಕಾದ್ರೂ ಅಷ್ಟೇ, ಬೇರೆ ಯಾರು ಆಕ್ಸೆಸ್ ಮಾಡೋಂಗಿಲ್ಲ. ಆಗೋದೇ ಇಲ್ಲ ಆಕ್ಸೆಸ್ ಮಾಡೋದಕ್ಕೆ, ಹೋಟೆಲ್ ಅವ್ರು ಬಿಟ್ಟು ಪಬ್ಲಿಕ್ ಎಂಟ್ರೀಸ್ ಇರೋದಿಲ್ಲ. ಸೇಫ್ಟಿಗೋಸ್ಕರ ಕಾರ್ಡ್ನ ಟ್ಯಾಪ್ ಮಾಡಿಬಿಟ್ಟು ನಾವು ಯಾವ ಫ್ಲೋರ್ಗೆ ಹೋಗ್ತೀವಿ ಅಲ್ಲಿಗೆ ಸ್ವೆಟ್ ಮಾಡ್ಕೋಬೇಕು. ಸೊ ಇವಾಗ ನಾವು ತಿಂಡಿ ತಿನ್ನುವ ಸಮಯವಾಗಿದೆ, ತಿಂಡಿ ತಿನ್ನೋಕೆ ಬರ್ತಾ ಇದ್ದೀವಿ. ಓಹೋ ಅಂಕಲ್ ಆಲೆ ಬ್ಯಾಟಿಂಗ್ ಶುರು ಮಾಡ್ಕೊಂಬಿಟ್ಟವ್ರೆ. ತಿನ್ನಿ ಇಲ್ಲ, ಇವಾಗ ಬರ್ತಾ ಇದ್ದಾರೆ ಒಬ್ರೊಬ್ರಾಗಿ. ನಾವು ಇವಾಗ ಬಂದಿದ್ದೀವಿ ತಿನ್ನೋಕ್ಕೆ. ಗುಡ್ ಮಾರ್ನಿಂಗ್. ಆಯಿತು, ಬ್ಯಾಟಿಂಗ್ ಶುರು ಆಲ್ರೆಡಿ. ನಮ್ಮ ಅಂಕಲ್ ಜ್ಯೂಸ್ ಕುಡಿತಾವ್ರೆ. ಕುಡೀರಿ. ಆಟ ಗೊತ್ತಾಗ್ಬಿಡುತ್ತೆ, ಸುಳ್ಳು ಹೇಳ್ತಾವ್ರೆ ಅಂಕಲ್, ನೆನೆ ಹೊಡೆಯಲ್ಲ ಪಾಪ, ಜ್ಯೂಸ್ ಕುಡಿತಾವ್ರೆ ನೋಡಿ. ಆಂಟಿ ನೀರು. ಓಕೆ, ಸೊ ಸೇಮ್ ಗುಡ್ ಮಾರ್ನಿಂಗ್. ನೆನ್ನೆ ನಾವೇನು ಗುಡ್ ಮಾರ್ನಿಂಗ್. ಸೊ ನೆನ್ನೆ ಏನು ಬ್ರೇಕ್ಫಾಸ್ಟ್, ಇಂಗ್ಲೀಷ್ ಬ್ರೇಕ್ಫಾಸ್ಟ್ ತಿಂದ್ವಲ್ಲ, ಸೊ ಆಲ್ಮೋಸ್ಟ್ ಎಲ್ಲ ಸೇಮ್ ಏನೇ ಇರುತ್ತೆ, ಎಲ್ಲ ಸೇಮ್. ನೆನ್ನೆ ಏನಿತ್ತು ಅದೇ ಥರ ಬ್ರೇಕ್ಫಾಸ್ಟ್, ಇಂಗ್ಲೀಷ್ ಬ್ರೇಕ್ಫಾಸ್ಟ್. ಏನು ತಿಂತಾ ಇದೆಯಪ್ಪ? ಸೆಟ್ ದೋಸೆ ತಿಂತಾ ಇದ್ದಾರಂತೆ. ಆ ಪ್ಯಾನ್ ಕೇಕ್ ಮರ್ಯಾದಿಲ್ಲ ತೆಗಿತಾವ್ರೆ. ಪ್ಯಾನ್ ಕೇಕ್ನ ಸೆಟ್ ದೋಸೆ ಅನ್ಕೊಂತ ತಿಂತವ್ರೆ ಮೇಪಲ್ ಸಿರಪ್ ಹಾಕೊಂಡು. ಚೆನ್ನಾಗಿದೆಯಾ ಹೋಗ್ಲಿ? ಇನ್ನೇನು ಸಪ್ಪೆನೇ ಇರುತ್ತೆ, ಅದು ಸ್ವೀಟ್ ಹಾಕೊಂಡು ತಿಂದ್ರೇನೆ ಅದಕ್ಕೆ ಟೇಸ್ಟು. ಸೊ ಇವಾಗ ಮುಂದಿನ ದೇಶಕ್ಕೆ ರೆಡಿಯಾಗಿ ಲಗೇಜ್ನ ಡಂಪ್ ಮಾಡ್ತಾ ಇದೀವಿ ಬಸ್ಸಲ್ಲಿ. ಇದು ನಮ್ಮ ಬಸ್ಸು. ಚಳಿ, ಫುಲ್ ಸೆಕೆ. ಓಕೆ, ಸೊ ಅವ್ರು ಲಗೇಜ್ ಹಾಕ್ತಾ ಇದ್ದಾರೆ, ಇನ್ನ ಟೈಮ್ ತಗೊಳುತ್ತೆ. ಸೊ ನಾನು ಬಸ್ ತೋರಿಸಿಲ್ಲ ಅಲ್ಲ ನಿಮಗೆ. ಸೊ ನೋಡಿ, ಇದೇ ಬಸ್ಸು, ಇದು ಬಸ್ ನಮ್ಮದು. ಈ ಕಡೆನೂ ಲಗೇಜ್ ಹಾಕಿ ಕೆಳಗಡೆ, ಇವಾಗ ಆ ಕಡೆನೂ ಡಂಪ್ ಮಾಡಿದ್ದಾರೆ. ಇದು ಬಸ್ AC ಕೋಚ್ ಫುಲ್. ಅಲ್ಲಿ ನೋಡಿ ಕಸ ಹೆಂಗೆ ಡಂಪ್ ಮಾಡ್ತಾ ಇದ್ದಾರೆ. ಅಲ್ಲಿ ನೋಡಿ ಒಂಥರ ಅದೇ ಮಿಷಿನ್ ಹಂಗೆ ಎತ್ಕೊಳುತ್ತೆ, ಕೈಯಲ್ಲಿ ಮುಟ್ಟಿ ಹಾಕೋ ಅವಶ್ಯಕತೆನೇ ಇಲ್ಲ, ಎಲ್ಲ ಮಿಷಿನರಿ. ಆ ಟ್ರಾಲಿನ ಮಾತ್ರ ಅವ್ರು ಎತ್ಕೊಂಡು ಆ ಕಡೆ ಹಾಕ್ತಾರೆ. ಎಲ್ಲ ಗ್ಲೌಸ್ ಹಾಕ್ಕೊಂಡಿದ್ದಾರೆ ನೋಡಿ, ನಮ್ಮಲ್ಲಿ ಗ್ಲೌಸು ಹಾಕ್ಕೊಳ್ಳಲ್ಲ, ಸ್ವಲ್ಪ ನೋಡ್ಕೋಬೇಕು. ಯಾವನೋ ಬಂದ ಅಡ್ಡ, ಎಲೆಕ್ಟ್ರಿಕ್ ಬಸ್ ಅಡ್ಡ ಬಂದ ನೋಡಿ, ಅಲ್ಲಿ ಹಾಕ್ಬಿಟ್ಟು ಹೋಗ್ತಾರೆ. ಇದು ಬಸ್ ಸ್ಟ್ಯಾಂಡ್ ನಿಲ್ಸಿದ್ರು. ಎಷ್ಟು ಚೆನ್ನಾಗಿ ರೋಡು, ಫುಟ್ಪಾತ್ ವಾಶ್ ಮಾಡ್ತಾ ಇದಾರೆ ನೋಡಿ. ಎವ್ರಿ ಡೇ ಕ್ಲೀನ್ ಮಾಡ್ತಾರೆ ಈ ತರ ಫುಟ್ಪಾತ್ ವಾಷಿಂಗು. ನೋಡಿ ನೀರು ಬರುತ್ತೆ ಹಿಂಗೆ, ಎಷ್ಟು ಕ್ಲೀನ್ ಆಗಿರೋದಕ್ಕೆ ಇದೇ ಕಾರಣ. ಯುರೋಪ್ ಸಿಟಿ ಎಷ್ಟು ಚೆನ್ನಾಗಿರೋ ಕ್ಲೀನಿಂಗ್. ಜಾಲಿ, ಎಲ್ಲ ಜಾಲಿ, ಎಲ್ಲ ಜಾಲಿ. ಅವಶ್ಯಕತೆ ಇಲ್ವಾ? ನಿಮ್ಗೆ ಏನ್ ಇಷ್ಟ ಆಯ್ತು ಪ್ಯಾರಿಸ್ ಅಲ್ಲಿ? ಕಲ್ಚರಲ್ ಆಗಿರ್ಬೋದು, ಫುಡ್ ಅಲ್ಲಿ ಆಗಿರ್ಬೋದು. ಫುಡ್ ಇಂಡಿಯನ್ ಟ್ರೈ ಮಾಡಿದ್ವಿ, ಬಟ್ ನಿಮ್ಗೆ ಏನ್ ಇಷ್ಟ ಆಯ್ತು? ವಾಟ್ ವಾಸ್ ದ ಹೈಲೈಟ್? ಡಿಸಿಪ್ಲಿನ್. ನೋಡಿ, ಪ್ಲೇಸಸ್ ಎಲ್ಲಿ ಬೇಕಾದ್ರೆ ನೋಡಬಹುದು. ಓನ್ಲಿ ಹೈಲೈಟ್ ಅಷ್ಟೇ ಅಲ್ಲ ಕಂಟ್ರಿದು, ಅದ್ರ ಆರ್ಕಿಟೆಕ್ಚರ್ ಆಗಿರ್ಬೋದು, ಕ್ಲೀನ್ಲಿನೆಸ್ ಆಗಿರ್ಬೋದು, ಕಲ್ಚರ್ ಆಗಿರ್ಬೋದು. ಮೈನ್ ಅದೇ ನಾವು ನೋಡ್ಬೇಕಾಗಿತ್ತು. ಆಸಮ್. ಓಕೆ, ಇವತ್ತು ನಾವೆಲ್ಲ ಹೋಗ್ತಾ ಇದೀವಿ ಬೆಲ್ಜಿಯಂ. ಎಷ್ಟನೇ ಕಂಟ್ರಿ? 2. ಸೊ ಪ್ಯಾರಿಸ್ಗೆ ಹಾಯ್, ಫ್ರಾನ್ಸ್ಗೆ ಬಾಯ್ ಬೆಲ್ಜಿಯಂಗೆ ಹಾಯ್ ಹೇಳೋಕೆ ಹೋಗೋಣ. ಓಕೆ, ಸೊ ನಾವು ಹೈವೇ ಅಲ್ಲಿ ಇದೀವಿ, ಫ್ರಾನ್ಸ್ ಹೈವೇ ಅಲ್ಲಿ. ಯಾವ ತರ ಸಿಸ್ಟಮು ಅಂದ್ರೆ ಓವರ್ಟೇಕ್ ನೋಡಿ, 4 ಲೈನ್ ಇದೆ, ಎಲ್ಲ ಒಂದೊಂದಕ್ಕೆ ಒಂದೊಂದು ಸ್ಪೀಡ್.
ನಮ್ಮಲ್ಲೂ ಇದೆ, ಬಟ್ ಏನಂದ್ರೆ ನಮ್ಮಲ್ಲಿ ಫಾಲೋ ಮಾಡಲ್ಲ, ಅದೇ ಪ್ರಾಬ್ಲಮ್. ರೈಟ್ ಸೈಡ್ ಅಲ್ಲಿ ನೋಡಿ ಅವಾಗಲೇ ಒಂದು ಎಕ್ಸಿಟ್ ಸಿಕ್ತಲ್ಲ, ಅದು ಪೆಟ್ರೋಲ್ ಸ್ಟೇಷನ್. ಪೆಟ್ರೋಲ್ ಸ್ಟೇಷನ್ ರೆಸ್ಟ್ ಬೇಕು ಅಂದ್ರೆ ರೈಟ್ ತಗೊಂಡು ಹೋಗ್ಬೋದು. ಮತ್ತೆ ಅಲ್ಲಿ ಕನೆಕ್ಟಿವಿಟಿ ಇದೆ ಮುಂದಕ್ಕೆ. ಕನೆಕ್ಟಿವಿಟಿ ನೋಡಿ ಹಂಗೆ ಕನೆಕ್ಟ್ ಆಗ್ತಾ ಇರುತ್ತೆ ಅದು. ಓಕೆ. ಈ ಹೈವೇ ಕನೆಕ್ಟ್ ಆಗುತ್ತೆ. ಇದು ನಮ್ಮ ಡೆಲ್ಲಿಯಲ್ಲಿ ಇದೆಯಲ್ಲ ಹೈವೇ, ಆ ಥರ. ಓಕೆ, ಸೊ ಏನೇ ಓವರ್ಟೇಕ್ ಮಾಡಿದ್ರು ಇಲ್ಲಿಂದ ಈ ಕಡೆ ಇಂಡಿಕೇಟರ್ ಹಾಕೊಂಡು ಹೈವೇ ಸ್ಟವ್ ಇದು ಲೈಕ್ ಅದು ಡಿಸ್ಪ್ಲೇ ಆಗ್ತಿರುತ್ತೆ. ಎಲ್ಲಿ ಕಿಲೋಮೀಟರ್ ಏನಾದ್ರು ಜಾಮ್ ಇರುತ್ತಾ, ವರ್ಕ್ ನಡೀತಾ ಇದೆಯಾ, ಸೊ ಎಲ್ಲ ಡಿಸ್ಪ್ಲೇ ಆಗ್ತಾ ಇರುತ್ತೆ ನಮಗೆ. ಇಲ್ಲಿಂದಾನೆ ಅಲರ್ಟ್. ಎಕ್ಸಾಕ್ಟ್ಲಿ ಅಲರ್ಟ್ ಕೊಡ್ತಾ ಇರ್ತಾರೆ. ಏರ್ಪೋರ್ಟ್ ಏರಿಯಾಗೆ ಎಂಟರ್ ಆಗ್ತಾ ಇದೀವಿ ಐ ಗೆಸ್. ಸೊ ಏನೇ ಓವರ್ಟೇಕ್ ಮಾಡಿದ್ರು ಈ ಲೆಫ್ಟಿಂದ ಬಂದು ಇಲ್ಲಿ ಓವರ್ಟೇಕ್ ಮಾಡ್ಬೇಕು. ಅವ್ನ ಕಾರ ನೋಡಿ ಇವಾಗ ಇಂಡಿಕೇಟರ್ ಹಾಕೊಂಡು ಈಗ ರೈಟ್ ಎಳಿತಾನೆ. ಆಮೇಲೆ ಇಲ್ಲಿ ಹೆಂಗೆ ಅಂದರೆ ಇವಾಗ ನಮ್ಮಲ್ಲಿ ಹೆಂಗೆ ಮೈಸೂರು ಬೆಂಗಳೂರು ಹೈವೇ ಎಲ್ಲ ಇದೆ, ಸರ್ಟನ್ ಗಾಡಿಗಳನ್ನ ಬಿಡೋದಿಲ್ಲ. ಸೊ ಅದೇ ರೀತಿ ಇಲ್ಲೂ ಸಹ ಹೈ ಎಂಡ್ ಬೈಕ್ಸು, ಸೂಪರ್ ಬೈಕ್ಸ್ಗಳಿದ್ರೆ ಸಿ ಜಾಸ್ತಿ ಇದ್ರೆ ಮಾತ್ರ ಈ ಹೈವೇಸಲ್ಲಿ ಬಿಡ್ತಾರಂತೆ. ಸೊ ನಿಮಗೆ ಹೈವೇ ಎಕ್ಸ್ಪೀರಿಯನ್ಸು ಹೆಂಗಿದೆ ಕಣಪ್ಪ ರೋಡು? ಅವೇರ್ನೆಸ್ ಎಷ್ಟು ಚೆನ್ನಾಗಿ ಕೊಡ್ತಾರೆ. ಎಲ್ಲ ಜಾಮ್ ಆಗಿದೆ ಇಲ್ಲೇ ಗೊತ್ತಾಗ್ಬಿಡುತ್ತೆ ಮುಂದಕ್ಕೆ ಜಾಮ್ ಇದೆಯಾ ಏನು ಅಂತ. ನಾವು ಅದ್ರ ಗೂಗಲ್ ಮ್ಯಾಪಲ್ಲಿ ನೋಡ್ತೀವಿ ಅಲ್ಲ, ರೆಡ್ ಇದ್ರೆ ಜಾಮ್ ಇದೆ ಅಂತ. ಬಟ್ ಇಲ್ಲಿ ಅಲ್ಲೇ ಓವರ್ ಹೆಡ್ ಅಲ್ಲಿ ಡಿಸ್ಪ್ಲೇ ಮಾಡ್ತಾ ಇರ್ತಾರೆ ಗೌರ್ಮೆಂಟ್ ಅದ್ ಮುಂದೆ ಜಾಮ್ ಇದೆ ಅಂತ. ಇಲ್ಲಿ ಹೈಯೆಸ್ಟ್ ಬೆಳೆ ಗೋಧಿನಾ? ಓಕೆ. ಯಾಕಂದ್ರೆ ಇಲ್ಲಿ ಸ್ನೋ ಜಾಸ್ತಿ ಇರೋದ್ರಿಂದ ಅಂಡರ್ ದ ಗ್ರೌಂಡ್ ಏನ್ ಬೆಳೆಕ್ ಸಾಧ್ಯ ಆಗುತ್ತೆ. ಓಕೆ. ದಟ್ಸ್ ವಾಟ್ ವಿ ಕ್ಯಾನ್ ಗ್ರೋ. ಎಷ್ಟು ಚೆನ್ನಾಗಿದೆ ನೋಡಿ ಫಾರ್ಮ್ ಲ್ಯಾಂಡು. ಇಲ್ಲಿ ನೋಡಿ ಕಾರ್ ಟ್ರಾನ್ಸ್ಪೋರ್ಟೇಷನ್ ಹೆಂಗ್ ಮಾಡ್ತಾ ಇದಾರೆ. ನಮ್ಮಲ್ಲಿ ಕ್ಲೋಸ್ ಟ್ರಕ್ ಅಲ್ಲಿ ತಗೊಂಡ್ ಹೋಗ್ತಾರೆ. ಬಟ್ ಇಲ್ಲಿ ನೋಡಿ ಓಪನ್ ಟ್ರಕ್ ಅಲ್ಲಿನೇ ಕಾರ್ ತಗೊಂಡ್ ಹೋಗ್ತಾ ಇದ್ದಾರೆ. ಸೊ ಇದು ಫಸ್ಟ್ ಟೋಲ್ ಬಂತು. ಎಷ್ಟು ದೊಡ್ಡ ಟೋಲು, ಅಲ್ಲಿಂದ ಕಡೆ ಒಂದಿಂದ ಈ ಕಡೆಗೆ. ಅಂದ್ರೆ ಇಲ್ಲೆಲ್ಲ ನಮ್ದು ಫಾಸ್ಟ್ ಆಗಿದೆಯಲ್ಲ ಆ ಥರ ಇಲ್ಲೂ ಇರುತ್ತಾ? ಟಿ ಅಂತ ಹಾಕಿದಾರಲ್ಲ ಅಲ್ಲಿದೆ. ಬಟ್ ಇಲ್ಲಿ ಫಾಸ್ಟ್ ಟ್ಯಾಗ್ ಕೂಡ ಆಗುತ್ತೆ, ಮತ್ತೆ ಅಮೌಂಟ್ ಕೂಡ ಇವಾಗ ಒಂದ್ ಕಡೆ ಪಿಕ್ ಮಾಡ್ಕೋಬೇಕು. ಇವಾಗ ಇಲ್ಲಿ ಆಕ್ಚುಲಿ ದುಡ್ಡು ತಗೋತಾ ಇಲ್ಲ ಅನ್ಸುತ್ತೆ. ಜಸ್ಟ್ ಟೇಕಿಂಗ್ ಅ ಟಿಕೆಟ್ ಐ ಗೆಸ್. ಸೊ ಯಾ, ಟಿಕೆಟ್ ತಗೊಂತಾ ಇದಾರೆ ನೋಡಿ ಅವರು. ಎಕ್ಸಿಟ್ ಆಗ್ಬೇಕಾದ್ರೆ ಟಿಕೆಟ್ ಹಾಕ್ಬಿಟ್ಟು ದುಡ್ಡು ಕೊಡ್ತಾರೆ. ಓಕೆ. ಸೊ ಅವ್ರು ಎಲ್ಲಿ ಎಕ್ಸಿಟ್ ಆಗ್ತಾರೆ ಅಷ್ಟು ದೂರಕ್ಕೆ ಮಾತ್ರ ಟೋಲ್ ಅಪ್ಲೈ ಆಗುತ್ತೆ. ಓಕೆ ಓಕೆ. ಹಾ. ಸೊ ಇವಾಗ ನಾವು ರೆಸ್ಟಿಗೆ ಬಂದಿದ್ದೀವಿ, ಸುಸು ಬ್ರೇಕು. ಯಾಕಂದ್ರೆ ನಾವು ಬೇರೆ ಕಂಟ್ರಿ ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ಒಂದು 3 to 4 hours ಜರ್ನಿ ಟೈಮ್ ಇರುತ್ತೆ. ಸೊ ನಮ್ಮ ಟೋಲಲ್ಲಿಲ್ಲ, ಡೆಲ್ಲಿಯಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ಟೋಲ್ಗಳಲ್ಲಿ ಯಾವ ಥರ ರೆಸ್ಟೋರೆಂಟ್ಸು, ವಾಶ್ರೂಮ್ಸ್ ಎಲ್ಲ ಇರುತ್ತೆ ಅಂತ. ಸೊ ಅದೇ ಥರ ಇಲ್ಲೂ ಸಹ ಇದೆ. ಬಟ್ ನಮ್ಮಲ್ಲಿ ಇವಾಗ ಬಂದಿರ್ಬೋದು, ಬಟ್ ಇವರು ಜಮಾನ್ದಲ್ಲೇ ಮಾಡಿದ್ದಾರೆ. ಹೇಳಿದ್ರೆ ಟೆಕ್ನಾಲಜಿಯಾ, ಇವ್ರು ಅವಾಗಲೇ ಟೆಕ್ನಾಲಜಿಯಾ ಮಾಡಿದ್ದಾರೆ. ಸೊ ಇವಾಗ ರೆಸ್ಟ್ ಬ್ರೇಕು ತೋರಿಸ್ತೀನಿ, ಬನ್ನಿ. ನಾನು ಸೆಲ್ಫಿ ತಕೊಂಡೆ. ಬೇಡ. ಓಕೆ. ಸೊ ಬಸ್ ಔಟ್ಫಿಟ್ ಏನಾರೋ ನಿಮ್ಗೆ ಏನಾರೋ ಬೇಕು ಅಂದ್ರೆ ಲಿಂಕ್ ಕಳಿಸ್ತೀನಿ. ಯಾಕೆ ಔಟ್ಫಿಟ್ ಚೆಕ್ ಹೇಳಿ, ಯಾಕಂದ್ರೆ ಅವ್ರು ಒಂದೊಂದ್ ದಿನ ಒಂದೊಂದ್ ತರ ಔಟ್ಫಿಟ್ ಹಾಕೊಂತಾರೆ. ಹೌದಾ? ಇಟ್ಕೊಳ್ಳಿ, ಹಾಗಾದ್ರೆ ಹೇಳ್ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಇದು ಟೆಕ್ಸ್ಮಾರ್ಟ್ ಚಡ್ಡಿ 200 ರೂಪಾಯಿ ಆಯ್ತಾ. ಇದು ಲೈಫ್ ಸ್ಟೈಲ್ ಅಲ್ಲಿ ತಗೊಂಡೆ, ಕಷ್ಟಪಟ್ಟು 600 ರೂಪಾಯಿ ಕೊಟ್ಟು ತಗೊಂಡಿದ್ದೀನಿ. ಸೊ ಇದು ಗೊತ್ತಾ, ಡೆಕಾಥ್ಲಾನ್ 400 ರೂಪಾಯಿ ಬ್ಯಾಗು. ಇಷ್ಟೇ ನಮ್ಮ ಔಟ್ಫಿಟ್ ಚಡ್ಡಿ. ಇಯರಿಂಗ್ಸ್ 6ಕ್ಕೆ 300 ರೂಪಾಯಿ ಮ್ಯಾಕ್ಸ್ ಅಲ್ಲಿ ತಗೊಂಡಿದ್ದು. ಅದು ಒಂದು ಫುಲ್ ಪೌಚ್ ಮಾಡೋಣ ಇರಿ. ನೋಡಿ, ಇದೆಲ್ಲ ಬೇಕು ಅಂದ್ರೆ ಇವ್ರಿಗೆ ಲಿಂಕ್ ಎಲ್ಲ ಕೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ. ನಮ್ ಸೈಜ್ ಚಡ್ಡಿ ಬೇಕಂದ್ರೆ ಟೆಕ್ಸ್ಟ್ ಮಾಡಿ ಹೋಗಿ ಅಷ್ಟೇ. ಕೀಪ್ ಇಟ್ ಲೋಕಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವರೇ ಪ್ರಮೋಷನ್ ಕೊಡ್ತಾ ಇದಾರೆ ನನಗೆ. ಓಕೆ. ಸೊ ಇದು ಪಾರ್ಕಿಂಗು, ಬಸ್ಗೆ ಕಾರ್ಗೆಲ್ಲಾನು ಸಪ್ರೇಟ್ ಲಾಂಚ್ ಇರುತ್ತೆ. ಸೊ ಎಲ್ಲ ಕಡೆ ಪಾರ್ಕಿಂಗ್ ಇರುತ್ತೆ. ಮುಂದೆಗಡೆ ನಿಮ್ಗೆ ಝೂಮ್ ಹಾಕಿದ್ರೆ ನೋಡಿ, ಅಲ್ಲಿ ಪೆಟ್ರೋಲ್ ಬಂಕ್ ಇದೆ. ಸೊ ಇಲ್ಲೇನಿದೆ ಅಂತ ಹೇಳಿದ್ರೆ ನಿಮಗೆ ರೆಸ್ಟೋರೆಂಟ್ ಇದೆ. ಓಕೆನಾ? ಈ ರೆಸ್ಟೋರೆಂಟಲ್ಲಿ ನೀವು ತಿನ್ಬೋದು, ವಾಶ್ರೂಮ್ಸ್ ಯೂಸ್ ಮಾಡ್ಬೋದು. ಇಲ್ಲಿ ಹಾಕಿದ್ದಾರೆ ನೋಡಿ ಎಲ್ಲ ವಾಶ್ರೂಮ್ಸು, ಮಕ್ಕಳಿಗೆ ಶವರ್ ಕೂಡ ಇದೆ ರೀ. ಶವರ್ ಇದೆ, ಮೆಡಿಕಲ್ ಇದೆ, ವೈಫೈ ಇದೆ, ಎಲ್ಲನೂ ಇದೆ ನೋಡಿ. ಈ ರೆಸ್ಟೋರೆಂಟ್ ಒಳಗೆ ಒಂದು ರೌಂಡ್ ಹೋಗ್ಕೊಂಡು ಬರೋಣ, ಏನೇನಿದೆ ನೋಡೋಣ. ನಿಮಗೆ ಎಲ್ಲ ರೀತಿಯ ಫಾರಿನ್ ಫುಡ್ಗಳು ಇಲ್ಲಿ ಸಿಗುತ್ತೆ. ಸ್ಯಾಂಡ್ವಿಚ್ಚು, ಏನು ಬೇಕು, ಹಂದಿ ಬೇಕಾ, ದನ ಬೇಕಾ, ಎಲ್ಲ ಸಿಗ್ತವೆ. ಎಲ್ಲರೂ ಬೇಲ್ಪುರಿ ತಿಂತಾ ಇದ್ದಾರೆ. ನಾವು ಡಿಮಾರ್ಟ್ ಬೇಲ್ಪುರಿ ತಂದಿದ್ವಿ, ಇನ್ಸ್ಟಂಟ್ ಡಿಮಾರ್ಟ್ ಬೇಲ್ಪುರಿ. ಸರಿಯಾ? ನಮ್ದು ಸ್ವಾದ ಬಂತಲ್ಲ ಸ್ವಲ್ಪ ಆದ್ರೂ. ತಿನ್ನೋ ಖಾರ ಬರ್ಬೇಕು ಬಾಯಿಗೆ, ತೊಳ್ರು ಖಾರ ಇಲ್ಲ, ಸಪ್ಪೆ ಆಗ್ಬಿಟ್ಟಿದೆಯಲ್ಲ. ತಿನ್ನಿ ಎಲ್ಲ ಕೊಡು ಎಲ್ಲರಿಗೂ.
ಸೊ ನಾವು ಫ್ರಾನ್ಸಿಂದ ಬೆಲ್ಜಿಯಂಗೆ ಇವಾಗ ಬಾರ್ಡರ್ ಕ್ರಾಸ್ ಮಾಡ್ತಾ ಇದ್ದೀವಿ. ಸೊ ಬಾರ್ಡರ್ ಹೆಂಗೆ ಚೇಂಜ್ ಮಾಡ್ತೀವಿ ನೋಡೋಣ, ಮುಂದಕ್ಕಿದೆ. ವೆಲ್ಕಮ್ ಟು ಎರಡನೇ ಕಂಟ್ರಿ ಬೆಲ್ಜಿಯಂ. ಸೊ ಬೆಲ್ಜಿಯಮಿನ ಕ್ಯಾಪಿಟಲ್ ಸಿಟಿ ಬ್ರೂಸಸ್ ಅಲ್ಲಿ ನಾವಿದ್ದೀವಿ. ಸೊ ಕಂಪ್ಲೀಟ್ ಆಗಿ ನಾವು ಇಟಲಿ ಪ್ಯಾರಿಸ್ನ ಏನು ನೋಡಿದ್ವಿ ಅದರ ಕಂಪ್ಲೀಟ್ ಆಪೋಸಿಟ್ಟಿನ ಒಂದು ಇದು ಜಾಗ ಅಂತ ಹೇಳ್ಬೋದು. ಸೊ ಆರ್ಕಿಟೆಕ್ಚರ್ ಆಗಿರ್ಬೋದು, ರೋಡ್ ಆಗಿರ್ಬೋದು, ಗಿಡ ಮರಗಳಾಗಿರ್ಬೋದು, A to Z ಎಲ್ಲಾನು ಈ ಒಂದು ದೇಶದಲ್ಲಿ ಚೇಂಜಸ್ ಇದೆ. ಸೊ ಇವಾಗ ಎರಡನೇ ದೇಶ ಪ್ಯಾರಿಸ್ ಆಯಿತು, ಇಟಲಿ ಫ್ರಾನ್ಸ್ ಆಗಿದೆ ಇವಾಗ. ಫ್ರಾನ್ಸ್ ಆಯಿತು, ಇವಾಗ ನಾವು ಬೆಲ್ಜಿಯಮಲ್ಲಿ ಇದ್ದೀವಿ. ಸೊ ಬೆಲ್ಜಿಯಮಲ್ಲಿ ಏನೇನು ಫೇಮಸ್ ಹೇಳಿ? ಚಾಕ್ಲೇಟ್ ಒನ್ ಆಫ್ ದ ಬಿಗ್ಗೆಸ್ಟ್ ಹೈಲೈಟ್ಸ್. ಚಾಕ್ಲೇಟು ಜೊತೆಗೆ ಫ್ರೆಂಚ್ ಫ್ರೈಸ್. ನಾವೇನು ಇವತ್ತು ಆಲೂಗಡ್ಡೆ ಚಿಪ್ಸ್ ತಿಂತೀವಿ, ಫ್ರೆಂಚ್ ಫ್ರೈಸು, ಅದು ಇಲ್ಲಿದು ಒರಿಜಿನೇಟ್. ಇಲ್ಲಿದು ಅದು ಫ್ರೆಂಚ್ ಫ್ರೈಸು, ಇವ್ರು ಕಂಡಿಡ್ದಿರೋಂಥ ಫ್ರೆಂಚ್ ಫ್ರೈಸ್ ಅದು. ಸೊ ಇದ್ರ ಜೊತೆಗೆ ಇದೆರಡು ಫೇಮಸ್ಸು. ತುಂಬ ಚಿಕ್ಕ ಟೌನು ಬಟ್ ಬ್ಯೂಟಿಫುಲ್ ಟೌನ್ ಅಂತ ಹೇಳ್ಬೋದು. ಸೊ ಇವತ್ತು ನಾವು ಬೆಲ್ಜಿಯಂ ಬ್ರೂಸಸ್ ಇದ್ದೀವಿ, ಕ್ಯಾಪಿಟಲ್ ಸಿಟಿಯಲ್ಲಿದ್ದೀವಿ. ಸೊ ಇದನ್ನ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಇವಾಗ ಲಂಚ್ ಬ್ರೇಕ್ಗೆ ಸ್ವಲ್ಪ ವೇಟಿಂಗ್ ಇದೆ. ಅಷ್ಟೊತ್ತಿಗೆ ಇಲ್ಲಿ ಕಟ್ಟಿರುವಂಥ ಮನೆಗಳನ್ನ ತೋರಿಸ್ತೀನಿ. ಸಚ್ ಎ ಬ್ಯೂಟಿಫುಲ್ ಹೌಸ್, ಸಚ್ ಎ ಬ್ಯೂಟಿಫುಲ್ ಇಂಡಿಪೆಂಡೆಂಟ್ ಕ್ಯೂಟ್ ಹೌಸಸ್. ಒಳಗಡೆ ಲಕ್ಸುರಿ ಹೌಸ್ ಆಫ್ ಕೋರ್ಸ್. ಆಚೆಯಿಂದ ನಿಮಗೆ ಕಾರ್ಗಳು ಆಗಿರ್ಬೋದು, ಸ್ಟ್ರೀಟ್ಸ್ ಆಗಿರ್ಬೋದು, ಒಂದು ಗ್ಲಾನ್ಸ್ ತೋರಿಸ್ತೀನಿ ನೋಡಿ. ಎಷ್ಟು ಚೆನ್ನಾಗಿದೆ ಮನೆ ಅಂದರೆ, ಆಹಾ, ಆ ಕಾರ್ ಕಲರ್ಗೂ ಆ ಬಿಲ್ಡಿಂಗ್ ಕಲರ್ಗೂ ಎಷ್ಟು ಚೆನ್ನಾಗಿದೆ. ಈ ಕಡೆ ನೋಡಿ, ಇಲ್ಲಿ ವೈಟ್ ಕಲರ್ ಹೌಸ್ ಎಷ್ಟು ಚೆನ್ನಾಗಿದೆ. ಇದೇ ಥರ ಎಲ್ಲ ಪುಟ್ಪುಟಾಣಿ ಮನೆಗಳು, ಈ ಥರ ಪುಟ್ಪುಟಾಣಿ ಮನೆಗಳು ಎಲ್ಲಾನು. ಸೊ ಇಂಡಿಪೆಂಡೆಂಟ್ ಹೌಸ್ಗಳು, ಲಕ್ಸುರಿ ಹೌಸ್ಗಳು ಆಫ್ಕೋರ್ಸ್. ಸೊ ಈ ಮನೆಯನ್ನೆಲ್ಲ ಏನಕ್ಕೆ ಈ ಥರ ಆರ್ಚ್ ಥರ ಕಟ್ತಾರೆ ಅಂತ ಗೊತ್ತಿದೆಯಾ? ಇಲ್ಲೆಲ್ಲ ಸ್ನೋ ಆಗುತ್ತೆ. ಸ್ನೋ ಆದಾಗ ಅದು ಬೀಳಲಿ ಅಂತ ಹೇಳಿ ನೀಟಾಗಿ ಈ ಥರ ಹಿಂಗೆ ಕಟ್ ಮಾಡ್ತಾರೆ. ಸೊ ಇವಾಗ ನಾವು ಇದು ಇನ್ನೂ ಸ್ಟಾರ್ಟಿಂಗ್ ಅಷ್ಟೇ. ಆಮೇಲೆ ಮರಗಳಾಗಿರ್ಬೋದು, ಗಿಡಗಳಾಗಿರ್ಬೋದು, ಎಷ್ಟು ಚೆನ್ನಾಗಿದೆ ನೋಡಿ, ಒಂಥರ ಬ್ಯೂಟಿಫುಲ್. ಆಮೇಲೆ ಇದು ರೆಡ್ ಲೈನ್ ಏನಿದೆ, ಇದು ಸೈಕಲ್ ಲೈನು, ಓಕೆನಾ? ಇದು ಸೈಕಲ್ ಕ್ರಾಸ್ ಮಾಡೋರಿಗೆ, ಅದು ಆ ಕಡೆ ರೋಡು. ಸೊ ಇದು ಬ್ಯೂಟಿಫುಲ್ ಆಗಿರೋಂಥ ಬ್ರೂಸಸ್ಸಲ್ಲಿ ನಾವಿವಾಗ ಇದ್ದೀವಿ. ಓಕೆ, ಸೊ ಇಂಡಿಯನ್ ಫುಡ್ ಬಾ ಕುತ್ಕೋ. ಇಲ್ಲಿ ಫ್ರೈಡ್ ರೈಸ್ ಥರ ಏನೋ ಇದೆ, ಇದು ಗೋಬಿ ಏನೋ ಇದೆ, ಇದು ಪರೋಟ ರೊಟ್ಟಿ ಫಿಕ್ಸು. ಸೊ ತಿನ್ನೋಣ ಹೆಂಗಿದೆ ಅಂತ ಹೇಳ್ತೀನಿ. ಆ್ಯಕ್ಚುಲಿ ಚೆನ್ನಾಗಿದೆ. ಸೊ ಫಸ್ಟು ಬೆಲ್ಜಿಯಂ ಬ್ರಸೆಲ್ಸಲ್ಲಿ ನಿಮಗೆ ಒಂದು ಸಖತ್ತಾಗಿರುವಂಥ ಸೈನ್ಸ್ ಮ್ಯೂಸಿಯಂನ ತೋರಿಸ್ತೀನಿ. ಆಚೆಯಿಂದ ತೋರಿಸ್ತೀನಿ, ಒಳಗೋಕ್ಕಾಗಲ್ಲ, ಟೈಮ್ ಆಗುತ್ತೆ. ಸೊ ಅಟೋಮಿಯಂ ಅಂತ ಹೇಳ್ಬಿಟ್ಟು ನ್ಯೂಕ್ಲಿಯರ್ ಬಾಂಬ್ ಎಕ್ಸ್ಪ್ಲೋಷನ್ ಆಗಿತ್ತು, ಗೊತ್ತಾ? ಇಯರ್ ತಪ್ಪಾಗಿದೆ, ನ್ಯೂಕ್ಲಿಯರ್ ಬಾಂಬ್ ಎಕ್ಸ್ಪ್ಲೋಷನ್ ಆಗಿತ್ತಲ್ಲ. ಸೊ ಆ ಟೈಮಲ್ಲಿ ಒಂದು ಸಣ್ಣ ಒಂದಷ್ಟು ವಿಚಾರಗಳನ್ನ ಇಟ್ಕೊಂಡು ಇಲ್ಲಿ ಅಂದರೆ ಬೆಲ್ಜಿಯಮಿನ ಒಂದು ಎಕಾನಮಿ ತೋರಿಸೋದಕ್ಕೆ ಇಲ್ಲೊಂದು ಸಬ್ಮಿಟ್ ಆಗಿತ್ತಂತೆ. ಸೊ ಆ ಸಬ್ಮಿಟಲ್ಲಿ ಅಟ್ರಾಕ್ಟ್ ಮಾಡೋದಕ್ಕೆ ಈ ಒಂದು ಸೈನ್ಸ್ ಮ್ಯೂಸಿಯಂನ ಕಟ್ಟಿದ್ದಾರೆ. ಸೊ ಈ ಮ್ಯೂಸಿಯಮಲ್ಲಿ ನಿಮಗೆ ಅದು ಒಂಥರ ಡಿಫ್ರೆಂಟ್ ಆಗಿದೆ. ಅಂದರೆ ಇಲ್ಲಿ ಏನು ಮೇಜರ್ ಆಗಿ ಅಂದರೆ ಸ್ಕೂಲ್ ಮಕ್ಕಳನ್ನ ಮ್ಯೂಸಿಯಮಿಗೆ ಕರ್ಕೊಂಡು ಹೋಗ್ತಾರೆ ನೋಡಿ, ಆ ಥರ ಮ್ಯೂಸಿಯಮಿಗೆ ಕರ್ಕೊಂಡು ಹೋಗೋದು ಒಂದು ಜಾಗ. ಸೊ ಇವಾಗ ತೋರಿಸ್ತೀನಿ ನೋಡಿ. ಸೊ ಇದೆ ನೋಡಿ ಹೆಂಗೈತೆ. ಸೊ ಇದು ಒಂಥರ ಹೆಂಗೆ ಅಂದರೆ ಒಂದು ಅಟ್ರಾಕ್ಷನ್, ಓಕೆನಾ? ಸೊ ಇದು ಒಂದು ಅಟ್ರಾಕ್ಷನ್ ಜಾಗ ಅಷ್ಟೇ. ಸೊ ಒಂದು ಟೂರಿಸ್ಟ್ ಜಾಗ. ಸೊ ನೋಡ್ಬೋದು ನೀವು ಇಲ್ಲಿ ಹೆಂಗೈತೆ ಅಂತ. ಓಕೆ, ಸೊ ಒಂದು ಸೈನ್ಸ್ ಮ್ಯೂಸಿಯಂ ಅಷ್ಟೇ ಇದೆ, ಇನ್ನೇನಿಲ್ಲ, ಜಾಸ್ತಿ ಏನಿಲ್ಲ. ಸೊ ಬೆಲ್ಜಿಯಮ್ಮು ನಾನು ಹೇಳಿದೆ ನಿಮಗೆ ಫ್ರೆಂಚ್ ಫ್ರೈಸು ಮತ್ತು ಚಾಕ್ಲೇಟು ಮತ್ತು ಕೆಲವೊಂದಷ್ಟು ವಿಚಾರಗಳನ್ನ ಫೇಮಸ್ಸು ಅಂತ ಹೇಳಿ. ಬಟ್ ಇಲ್ಲಿ ಇನ್ನೊಂದು ಮ್ಯಾಟ್ರ್ ಇದೆ, 800 ವೆರೈಟಿ ಬಿಯರ್ಗಳು ಈ ಒಂದು ದೇಶದಲ್ಲಿ ಸಿಗುತ್ತೆ. 800+ ಬಿಯರ್ಸ್ ಇಲ್ಲಿ ಸಿಗುತ್ತೆ. ಸ್ಟ್ರಾಬೆರಿ, ಕೊಕೊನೆಟ್ಟು, ಕ್ಯಾನ್ಬೆರಿ ಎಲ್ಲ ಫ್ಲೇವರ್ಸ್ ಬಿಯರ್ಗಳು ಇಲ್ಲಿ ಸಿಗುತ್ತಂತೆ. ಸೊ ಅದನ್ನು ನಾವು ಟ್ರೈ ಮಾಡೋಣ. ಅಫ್ಕೋರ್ಸ್ ಬ್ರೋ, ಎಣ್ಣೆ ಹೊಡಿತಾ ಇರ್ಬೇಕು, ಚಿಲ್ ಮಾಡ್ತಾ ಇರಬೇಕು ಲೈಫನ್ನ. ಸೊ ಇವಾಗ ನಾವು ಇಲ್ಲಿದು ಮೇಯ್ನ್ ಒಂದು ಏನೋ ರಾಯಲ್ ಸ್ಕ್ವೇರಾ, ಗ್ರ್ಯಾಂಡ್ ಸ್ಕ್ವೇರ್, ಗ್ರ್ಯಾಂಡ್ ಸ್ಕ್ವೇರ್ ಅನ್ನೋ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ, ಸೆಂಟರ್ ಆಫ್ ದ ಸಿಟಿ. ಸೊ ಅಲ್ಲಿ ಏನೇನಿದೆ, ಇನ್ನೂ ವಿಶೇಷತೆಗಳು ಎಲ್ಲನೂ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಚರ್ಚು ಎಷ್ಟು ಚೆನ್ನಾಗಿದೆ ನೋಡಿ, ಅಲ್ಲಿ ಕನ್ಸ್ಟ್ರಕ್ಷನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ನಮಗೆ ಬೆಲ್ಜಿಯಮಲ್ಲಿ ನಮಗೆ ಡಚ್ ಭಾಷೆ ಇಲ್ಲಿ ಜಾಸ್ತಿ ಮಾತಾಡ್ತಾರೆ. ಸೊ ಡಚ್ ಭಾಷೆ ಜಾಸ್ತಿ ಇದೆ, ಜೊತೆಗೆ ಚರ್ಚ್ ಮಾತ್ರ ಬ್ಯೂಟಿಫುಲ್ ಆಗಿದೆ. ಟೈಮ್ ಸಿಕ್ಕಿದ್ರೆ ಖಂಡಿತ ನಾನು ಒಳಗಡೆ ಹೋಗಿ ಬರ್ತೀನಿ. ಆರ್ಕಿಟೆಕ್ಚರ್ ನೋಡೋಣ ಹೇಗಿದೆ ಅಂತ. ನಾವಿವತ್ತು 3 ದೇಶದಲ್ಲಿ 3 ಥರ ಊಟ ತಿಂದಿದ್ದೀವಿ. ಒಂದು ಫ್ರಾನ್ಸಲ್ಲಿ ಬ್ರೇಕ್ಫಾಸ್ಟು, ಸೆಕೆಂಡು ಬೆಲ್ಜಿಯಮಲ್ಲಿ ಊಟ, ರಾತ್ರಿ ನೆದರ್ಲ್ಯಾಂಡ್ಸಲ್ಲಿ
ಮತ್ತೆ ರಾತ್ರಿ ಊಟ. ಇಲ್ಲಿ ನೋಡಿ, ಇದೇ ಸ್ಕ್ವೇರು. ಎಷ್ಟು ಕ್ರೌಡ್ ಐತೆ ನೋಡಿ. ಆಗಲೇ ಸಖತ್ತಾಗಿದೆ ಕೆಫೆಗಳು, ಜಾಲಿ ಜಾಲಿ ಎಲ್ಲ. ಓ ಇಲ್ಲಿ ನೋಡಿ, ಸ್ಟ್ರಾಬೆರೀಸ್ ಎಷ್ಟು ಚೆನ್ನಾಗಿದೆ. ಸ್ಟ್ರಾಬೆರೀಸ್ ಸೋ ನೈಸ್, ಫ್ರೆಶ್. ಕಲರ್ ಸಖತ್ತಾಗಿದೆ, ನಮ್ಮ ಥರ ಇಲ್ಲ ಕಲರು. ಹಾಂ, ಕಲರ್ ಫ್ರೆಶ್. ಆ್ಯಂಡ್ ಆಲ್ಸೋ ನಿಮಗೆ ಬ್ರೂಸಿಸಲ್ಲಿ ಹೆಂಗೆ ಬೆಲ್ಜಿಯಮಲ್ಲಿ ಅಂದರೆ ರಾಜರ ಆಳ್ವಿಕೆ. ಇಲ್ಲಿ ಪೊಲಿಟಿಕಲ್ ಇಲ್ಲ, ಏನೇ ಮಾಡಿದ್ರು ಲಾಸ್ಟಿಗೆ ರಾಜ ಏನು ಹೇಳ್ತಾರೆ ಅದನ್ನೇ ಕೇಳಬೇಕು. ಸೊ ಇದು ಸಖತ್ತಾಗಿದೆ. ಜೊತೆಗೆ ಇದೇನಿದೆಯಲ್ಲ, ಇದು ಫುಲ್ಲು ಗೋಲ್ಡ್ 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 ಕಾಣಿಸ್ತೈತೆ ನೋಡಿ ನಿಮಗೆ. ಇದು ಕಂಪ್ಲೀಟ್ ಆಗಿ ಒಂದು ಗ್ರ್ಯಾಂಡ್ ಸ್ಕ್ವೇರ್ ಅಂತ ಹೇಳಿಬಿಟ್ಟು. ಸೊ ಗೌರ್ಮೆಂಟ್ ಆಫೀಸಸ್ ಪ್ಲಸ್ ಎಲ್ಲ ರೀತಿಯ ಮ್ಯೂಸಿಯಮ್ಸು, ನಿಮಗೆ ಏನೆಲ್ಲ ಬೇಕು ಎಲ್ಲನೂ ಈ ಕಡೆ ನಿಮಗೆ ಸಿಗುತ್ತೆ. ಸೊ ನೋಡ್ಬೋದು ನೀವು, ಎಂಥ ಬ್ಯೂಟಿಫುಲ್ ಆಗಿರೋಂಥ ಆರ್ಕಿಟೆಕ್ಚರು. ಸೂಪರ್ ಆ್ಯಂಡ್ ಬ್ಯೂಟಿಫುಲ್ ಸಖತ್ತಾಗೈತೆ. ಅಪ್ಪ ಉಚ್ಚೋಗೊಂಬೆ ಅವನೇ, ಉಚ್ಚೋಗೊಂಬೆ. ಬಟ್ಟೆ ಹಾಕೊಂಡು ಹುಚ್ಚೋಯ್ತವನೆ ನೋಡಿ. ಓಕೆ, ಸೊ ಇಲ್ಲಿ ಒಂದು ಮೆನಿಕ್ಯೂನ್ ಇದೆ. ನಮಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ, ಇವಾಗಲೇ ಗೊತ್ತಾಗಿದ್ದು ಮ್ಯಾಟ್ರು. ಒಂದು ಗೊಂಬೆ ಬರ್ತಿತ್ತು, ಅದು ಚಡ್ಡಿ ಹಿಂಗೆ ಹೇಳಿದ್ರೆ ಸುಯಿ ಅಂತ ಹುಚ್ಚೋಯೋದು. ನಾವು ಅದನ್ನು ಸುಮ್ಮನೆ ತಮಾಷೆ ಅಂದ್ಕೊಂಡಿದ್ವಿ, ಬಟ್ ಆ್ಯಕ್ಚುಲಿ ಅದ್ರದ್ದು ಇಲ್ಲೊಂದು ಮ್ಯಾಟ್ರ್ ಇದೆ. ಏನು ಮ್ಯಾಟ್ರು ಅಂದರೆ, ಆಸ್ಟ್ರಿಯಾದಲ್ಲಿ ಕಿಂಗ್ಡಮ್ ತುಂಬ ಸ್ಟ್ರಾಂಗ್ ಆಗಿತ್ತಂತೆ. ಸೊ ಅಂದರೆ ಅವ್ರ ಆಳ್ವಿಕೆ ಅಷ್ಟು ಸ್ಟ್ರಾಂಗ್ ಯುರೋಪ್ ಕಂಟ್ರಿಯಲ್ಲಿ. ಆಸ್ಟ್ರಿಯಾದವರು ಅವ್ರು ಏನು ಹೇಳಿದ್ರು ಎಲ್ಲರೂ ತಲೆ ಬಗ್ಸಿ ನಮಸ್ಕಾರ ಹೊಡಿಬೇಕು. ಸೊ ಅದೇ ಥರ ಒಂದು ಸತಿ ಬ್ರೂಸಸ್ಗೆ ಬಂದಾಗ ಒಬ್ಬರು ಪೇರೆಂಟ್ಸು ಅಂದರೆ ಒಬ್ಬರು ರಾಜರು ಏನು ಮಾಡಿದ್ದಾರೆ, ಒಂದು ಪೋಲ್ ಮೇಲೆ ಟೊಪ್ಪಿ ಹಾಕಿದ್ದಾರೆ. ಆ ಟೋಪಿಗೆ ಹೋಗಿ ಅವರು ನಮಸ್ಕಾರ ಹೊಡಿಬೇಕಂತೆ. ಯಾರೇ ಆದರೂ ಹೋಗಿ ಅದಕ್ಕೆ ಗೌರವ ತೋರಿಸ್ಬೇಕು. ಅದನ್ನ ಅವ್ರ ಅಪ್ಪ ಅಮ್ಮ ಡಿಸ್ಕಸ್ ಮಾಡಬೇಕಾದ್ರೆ ಇವನು ಅದನ್ನು ಕೇಳಿಸ್ಕೊಂಡು ಅವ್ನಿಗೆ ಫ್ರಸ್ಟ್ರೇಟ್ ಆಗಿ ಆ ಟೋಪಿ ಮೇಲೆ ಹುಚ್ಚೋಗಿದ್ದಂತೆ. ಸೊ ಇವನು ಬ್ರೇವೆಸ್ಟು ಅಂತ ಹೇಳಿ ಇಲ್ಲಿನ ಜನ ನಂಬ್ತಾರೆ. ಜೊತೆಗೆ ಇವನೊಂದು ಲಕ್ಕಿ ಚಾಮಂತೆ. ಇವನ ಹತ್ರ 400 ಥರದ ಬಟ್ಟೆ ಇದೆಯಂತೆ. ಇದು ಇಲ್ಲಿಟ್ಟಿರೋದು ರೆಪ್ಲಿಕಾ, ಒರಿಜಿನಲ್ಲು ಮ್ಯೂಸಿಯಮಲ್ಲಿದೆ. ಸೊ ಇದು ಲಕ್ಕಿ. ಜೊತೆಗೆ ಇವನು ಇಲ್ಲಿನ ಒಂದು ಬ್ರೇವೆಸ್ಟ್ ಹುಡುಗ ಅಂತ ಹೇಳಿ ಇವನಿಗೆ ಹೆಸರು ಬಂದು ಇಲ್ಲಿ ಒಂದು ಹುಚ್ಚೊಯ್ಯೋ ಗೊಂಬೆ ಇಟ್ಟಿದ್ದಾರೆ. ತೋರಿಸ್ತೀನಿ ಬನ್ನಿ. ಸೊ ನೋಡಿ, ಬಟ್ಟೆ ಹಾಕೊಂಡು ಹುಚ್ಚ ಹೋಯ್ತವನೆ. ಓಕೆನಾ? ಸೊ ಈ ಥರ ಒಂದು ಗೊಂಬೆ, ಇದು ಫೇಮಸ್ಸು. ಇಲ್ಲಿ ನೋಡಿ, ಇಲ್ಲಿ ಹಾಕಿದ್ದಾರೆ ನೋಡಿ, ಮೆನಿಕೇನ್ ಪಿಸ್ ಅಂತ ಹೇಳಿದ ಹೆಸರು. ಮೆನಿಕೇನ್ ಪಿಸ್ ಅಂತ ಹೇಳಿ ಇವನ ಹೆಸರು, ಆಯಿತಾ? ಇದಕ್ಕೆ ಪಿಸ್ ಅಂದರೆ ಹುಚ್ಚ ಅಂತ ಅರ್ಥ. ಮೆನಿಕೇನ್ ಅನ್ನೋದು ಅಂದರೆ ಅದು ಇದು ಚಿಕ್ಕದೊಂದು ಗೊಂಬೆ ಅಂತ. ಈ ಚಿಕ್ಕದಿದೆ ನೋಡ್ತೀವಲ್ಲ, ಆ ಥರ. ಸೊ ಇದು ಮೆನಿಕೇನ್ ಪಿಸ್. ಇವ್ರು ಹೇಳೋ ಪ್ರಕಾರ ಇದು ಅಲ್ಲಿ ನೋಡಿ, ಅಲ್ಲೊಂದು ಇದಿಟ್ಟಿದ್ದಾರೆ, ಅಲ್ಲಿ ಹುಚ್ಚೋಯ್ತಾ ಇದೆ ನೋಡಿ. ಅವ್ನು ಹುಚ್ಚೋಯ್ತಾರ ನೋಡಕ್ಕೆ ಎಷ್ಟು ಜನ ಬಂದವ್ರೆ. ಅಮ್ಮ 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 ಅದೇ ತಾನೇ ಮಾಡ್ತಿರೋದಮ್ಮ, ಸತ್ಯತಾನೆ ಹೇಳ್ದೆ ನಾನು ಅಲ್ವಾ? ಇರೋದಂತಲೇ ಹೇಳ್ಬೇಕು. ಪಿಸ್ ಅಂದ್ರೆ ಅರ್ಥ ಆಯ್ತದ ಹೇಳಿ? ಅದಕ್ಕೆ ಕರೆಕ್ಟಾಗಿ ಹುಚ್ಚೋಯ್ತವನೆ ಅಂತ ಹೇಳ್ಬಿಟ್ಟೆ ನಾನು. ಫಿಲ್ಟ್ರಲ್ಲೇ ಹೇಳ್ದೀನಿ ಅಷ್ಟೇ. ಇವನು ಲಕ್ಕಿ ಚಾಮಂತೆ. ಅದಕ್ಕೆ ಜನ ಏನೋ ಬಿಡಿ ಆಯ್ತು, ನೀನೇನು ಮಾತಾಡೋಕ್ಕಾಗಲ್ಲ, ನಾನು ಇರೆಲ್ಲ ಇರಲಿ ಅಂದರೆ ಬೇರೆ ಡೈಲಾಗ್ ಹೊಡಿಕಿದೆ, ಪರವಾಗಿಲ್ಲ, ಬೇಡ. ಓಕೆ, ಸೊ ನೋಡಿದ್ದೀವಿ, ಇವನ್ ದರ್ಶನ ಮಾಡ್ಕೊಂಡಿದ್ದೀವಿ. ಇನ್ನೇನು ಅದೃಷ್ಟ ಬರ್ತದೋ ಬರಲಿ, ಆಯ್ತು, ಅದು ಆಗ್ಬಿಡ್ಲಿ. ಏನ್ ಡೈಲಾಗ್ ಹೊಡೆದ್ಬಿಟ್ರಿ ಅಂಟಿ ನೀವು ಇವಾಗ. ಮದ್ವೆ ಆಗ್ಬಿಡ್ಲಿ ಅಂತೆ. ಅವ್ನು ನೋಡ್ಬಿಟ್ಟು ಮದ್ವೆ ಯೋಗ ನನಗೆ. ಅಯ್ಯೋ, ಆಕ್ಚುಲಿ ಮಕ್ಳಿಗೆ ಆಡಕ್ ತಗೊಂತಿದ್ವಿ ನಮಗೆ. ಈ ಚಡ್ಡಿ ಹೇಳಿದ್ರೆ ಹುಚ್ಚ ಹೋಯ್ತಿತ್ತು. ಎಕ್ಸಾಕ್ಟ್ಲಿ. ಬಟ್ ಅದು ಮ್ಯಾಟ್ರ್ ಇದು ಅಂತ ನಮಗ್ ಗೊತ್ತಿಲ್ಲ. ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು ಇದು ಮ್ಯಾಟರು ಅಂತ. ಅವ್ನು ಹುಚ್ಚ ಹೋಯ್ತಿದ್ದಕ್ಕೆ ಅವ್ನು ಬ್ರೇವೆಸ್ಟ್ ಆಗೋನೆ. ಅಯ್ಯೋ, ಕತೆ ಅಲ್ಲ ಇದು, ಹಿಸ್ಟ್ರಿ, ವ್ಯತೆ, ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಬೆಲ್ಜಿಯಮಲ್ಲಿ ಚಾಕ್ಲೇಟ್ಸ್ ಫೇಮಸ್ಸು. ಎಷ್ಟು ಚಾಕ್ಲೇಟ್ಸ್ ಇದೆ ನೋಡಿ, ಬ್ಯೂಟಿಫುಲ್. ವಾವ್. ಫ್ರೀಯಾಗಿ ತೊಗೊಳಕ್ಕಾಗಿಲ್ಲ ಅಂದರೆ ಫ್ರೀಯಾಗಿ ಚಾಕ್ಲೇಟ್ ಕೊಡ್ತಾಳೆ. ಬೈಕ್ ಹಾಕೋ, ಒಂದು ಫ್ರೆಂಟಲ್ಲಿ ಕೊಡ್ತಾಳೆ ನಾವು ಚಾಕ್ಲೇಟು. ಬೈಕ್ ಹಾಕೋಬಿಡಿ. ಚಾಕ್ಲೇಟ್ ಎಲ್ಲ ತೊಗೊಳಲ್ಲ. ಸೊ ಫ್ರಿಜ್ ಮ್ಯಾಗ್ನೆಟ್ಸ್ ನಾನು ತೊಗೊಂಡೆ ಫ್ರಿಜ್ ಮ್ಯಾಗ್ನೆಟು. ಮತ್ತು ನಮ್ಮ ಅಪ್ಪಂಗೆ ಒಂದು ಶಾರ್ಟ್ಸ್ ಗ್ಲಾಸ್ ತೊಗೊಂಡಿದ್ದೀವಿ, ಚೆನ್ನಾಗಿದೆ. ಇಲ್ಲಿ ಇನ್ನೊಂದು ಮ್ಯಾಟ್ರ್ ಏನು ಅಂತ ಅಂದರೆ, ಫ್ರೆಂಚ್ ಫ್ರೈಸ್ ನಾನು ಹೇಳಿದೆ ನಿಮಗೆ ಈ ದೇಶದಲ್ಲೇ ಇರೋದು ಅಂತ ಹೇಳಿ. ಫ್ರೈಸ್ ಅಂಗಡಿಗೆ ಹೋದಾಗ ದಯವಿಟ್ಟು ಕೇಳಿ ವೆಜ್ಜಾ ನಾನ್ ವೆಜ್ಜಾ ಅಂತ ಹೇಳಿ. ಇವಾಗ ನಾನು ಹೋದೆ ತೊಗೊಂಡು ಟೇಸ್ಟ್ ಮಾಡೋಣ ಅಂತ.
ಬೀಫ್ ಫ್ಯಾಟಿಂದ ಮಾಡಿದಾರಂತೆ ಫ್ರೈಸ್ನ. ಸೊ ದನದ ಕೊಬ್ಬಿಂದ ಮಾಡಿರುವಂಥ ಫ್ರೈಸು. ಸೊ ದಯವಿಟ್ಟು ವೆಜಿಟೇರಿಯನ್ಸ್ ಇರೋರು ತಿನ್ನೋಕೆ ಹೋಗಬೇಡಿ. ಸೊ ನಾಟ್ ಅಡ್ವೈಸಬಲ್ ಬಿಕಾಸ್ ಬೀಫ್ ಫ್ಯಾಟ್ ಇದೆ ಅದರಲ್ಲಿ. ಸೊ ಇದು ನೋಡಿ ಎಷ್ಟು ಚೆನ್ನಾಗೈತೆ. 70. ಹಾಂ, ರೈಟ್ ಕರ್ಕೊಂಡೋಗಕ್ಕ ಅಲ್ಲಿ ಪ್ರೈಸ್ €70. ಓ 30 ನಿಮಿಷಕ್ಕೆ ಪರ್ ಕ್ಯಾರಿಯರ್. ಓ €70 ಇದ್ರೆ ₹7,000 ಒಂದು ರೈಡ್ಗೆ. ಇದರಲ್ಲಿ ₹7,000 ₹7,000 ಒಂದ್ಸಲಿ ರೈಡ್ ಕರ್ಕೊಂಡು ಹೋಗ್ತಾರೆ. ಹಾಂ, ಸಂಧಿ ಫುಲ್ ರೈಡು 30 ಅರ್ಧ ಗಂಟೆಗೆ ₹7,000 ಇದರಲ್ಲಿ ನಿಮಗೆ ರೈಡ್ ಕರ್ಕೊಂಡು ಹೋಗ್ತಾರೆ. ಸೊ ನಿಮ್ಗೆ ಎಲ್ಲ ಕಡೆ ಪಬ್ಲಿಕ್ ಟಾಯ್ಲೆಟ್ಸ್ಗಳಿರುತ್ತೆ. ಬಟ್ ಏನಂದರೆ €1 ಕೊಡಬೇಕು. €1 ಅಂದರೆ ₹100. ಹುಚ್ಚಾದರೂ ಈ ಕಕ್ಕಾದರೂ ಮಾಡಿ ₹100 ಕೊಡಬೇಕು. €1 ನೀವು ಪೇ ಮಾಡಲೇಬೇಕು ಪಬ್ಲಿಕ್ ಟಾಯ್ಲೆಟ್ಸ್ಗೆ. ಸೊ ವೇಫಲ್ಸ್ ಟ್ರೈ ಮಾಡ್ತಾ ಇದ್ದೀನಿ ನಾನು. ಫೈನಲಿ ವೇಫಲ್ ಸಿಕ್ತು. ₹550. ಓಕೆನಾ. ಬಟ್ ಲೆಟ್ ಮೀ ಟ್ರೈ. ಬಂದಾಗೆಲ್ಲ ಟ್ರೈ ಮಾಡಬೇಕು. ಇದಕ್ಕೆ ಮೊಟ್ಟೆ ಇಲ್ಲ, ಕೇಳಿ ತೊಗೋಬೇಕು. ನಾನು ಹೇಳಿದ್ನಲ್ಲ, ದನದ ಮಾಂಸ, ಹಂದಿ ಮಾಂಸ ಎಲ್ಲ ಸಿಗುತ್ತೆ. ಕೇಳಿ ನೋಡಿ ತೊಗೋಬೇಕು. ಸೊ ದಿಸ್ ಇಸ್ ವಾಟ್ ದ ಫೇಮಸ್ ವೇಫಲ್. ಬೆಲ್ಜಿಯಂ ವೇಫಲ್ ಫೇಮಸ್. ತುಂಬಾ ಇನ್ಫಾರ್ಮೇಶನ್ ಹೇಳ್ತಾಳೆ. ಅದು ಪಕ್ಕ ಲೋಕಲ್ ಕನ್ನಡದಲ್ಲಿ. ನೀವು ಓವರ್ ಆಗಿ ಇಷ್ಟರಲ್ಲಿ ಹೇಳಲ್ಲ. ಎಸ್ 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 ಇರೋದು ನಾವು ಇನ್ನೊಂಥರ ಸೂಪರ್ ಜೋಕಲ್ ಮಾತಾಡ್ತಾಳೆ. ಫುಲ್ ಫನ್ ಕಾಮಿಡೀಸ್. ಎಸ್ ಎಸ್ ವೇಫಲ್ಸು ಓಕೆ. ಹುಡುಕಿದಾಳೆ, ತುಂಬಾ ಚೆನ್ನಾಗಿದೆ. ಈ ದನ ಮಾಂಸ ಸಿಗೋ ಕಡೆ ಏನೋ ಹಾಕ್ತಾರೆ. ವೆಜಿಟೇರಿಯನ್ ಆಗಿರೋ ವಾಪಸ್ನ ಹುಡುಕಿದ್ದಾಳೆ. ಏನೋ ಒಂದು ಮಾಡಿದೆ ಒಟ್ಟಿನಲ್ಲಿ. ₹500 ಕೊಟ್ಟಿದ್ದೀನಿ. ₹500 ಕೊಟ್ಟೆ. ನಮ್ಮಪ್ಪ ಹುಚ್ಚೋದಕ್ಕೆ ₹100 ಕೊಟ್ಟರು. ತೊಳ್ಕೊಳಕ್ ನೀರೇ ಇಲ್ಲ, ಟಿಶ್ಯೂ ಹೊಡ್ಸ್ಕೊಂಡ್ಬಂದವ್ರೆ. ಲಿಟ್ರಲಿ ₹100 ಕೊಟ್ಟರು ತೊಳ್ಕೊಳಕ್ ನೀರು ಕೊಡಲ್ಲ ಇಲ್ಲಿ. ಏನು ಮಾಡೋಕ್ಕಾಗಲ್ಲ. ಕಾಮಿಡಿ ಅನ್ಸ್ಬೋದು, ಬಟ್ ಇದೇ ವಾಸ್ತವ. ಇದು ವಾಸ್ತವ, ಏನು ಮಾಡೋಕ್ಕಾಗಲ್ಲ. ಸೊ ಎನಿವೇಸ್, ಬ್ರಸೆಲ್ಸ್ನ ಮೇನ್ ಇದು ಏನಿದು ಗ್ರ್ಯಾಂಡ್ ಸ್ಕ್ವೇರ್ ಇದು ಹ್ಯಾಪನಿಂಗ್ ಪ್ಲೇಸ್. ಸೊ ಬಂದಾಗ ಇಲ್ಲಿಗೆ ಬನ್ನಿ. ನಿಮಗೆ ಲೋಕಲ್ ಶಾಪಿಂಗಿಂದ ಹಿಡಿದು ಲೈಕ್ ಚಾಕ್ಲೇಟ್ಸ್ ಆಗಿರ್ಬೋದು. ನಾನು ಹೇಳಿದೆ 800 ಟೈಪ್ಸ್ ಆಫ್ ಬಿಯರ್ಸ್ ಇದೆ ಅಂತ ಹೇಳಿ. ಬಿಯರ್ ಸ್ವಲ್ಪ ಕನ್ಫ್ಯೂಸಿಂಗ್ ಆಗುತ್ತೆ ನಿಮಗೆ, ಕೇಳಿ ತಗೊಳ್ಳಿ. ಯಾಕಂದರೆ ನೆಕ್ಸ್ಟ್ ಲೆವೆಲಲ್ಲಿ ಇತ್ತು ಬಿಯರ್ಸು. ನಾವೇ ಹೋಗಿದ್ವಿ ಬಾರೊಳಗೆ. ಸೊ ಕನ್ಫ್ಯೂಷನ್ ಆಗುತ್ತೆ, ಗೊತ್ತಾಗೋದಿಲ್ಲ ನಮ್ಗೆ. ಅದೇ ಪ್ರಾಬ್ಲಮ್ಮು. ಇವಾಗ ನಮ್ಮಲ್ಲಾದರೆ KF ಬಡ್ವೈಸರ್ ಎತ್ಕೊಂಡ್ಬಂದ್ಬಿಡ್ತೀವಿ. ಬಟ್ ಇಲ್ಲ, ಹಂಗಲ್ಲ. ಸೊ ಬ್ರ್ಯಾಂಡ್ ಅನ್ನೋದೇನಿಲ್ಲ. ಸೊ ನೋಡಿ ತೊಗೋಬೇಕಾಗುತ್ತೆ ಎಣ್ಣೆನ. ಚೆನ್ನಾಗಿದೆ, ಒಂಥರ ಏನೋ ನಡೀತಾ ಇರೋದು ಆ್ಯಕ್ಟಿವಿಟೀಸ್ಗಳು ಎಂಜಾಯ್ ಮಾಡ್ಬೋದು. ಕೂತ್ಕೊಂಡಲ್ಲಿ ಎಣ್ಣೆ ಹೊಡಿಬೋದು, ತಿರ್ಗಾಡ್ಬೋದು. ಒಂದು ಬ್ಯೂಟಿಫುಲ್ ಆಗಿರೋಂಥ ಮಾನ್ಯುಮೆಂಟ್ಸ್ ಇದ್ದಾವೆ, ನೋಡಿ ಫೋಟೋ ತೆಗೆಸ್ಕೊಳ್ಳಿ. ಚೆನ್ನಾಗಿರುತ್ತೆ. ವೇಫಲ್ಸ್ ಟ್ರೈ ಮಾಡಿ, ಫ್ರೆಂಚ್ ಫ್ರೈಸ್ ಟ್ರೈ ಮಾಡಿ. ಬಟ್ ಎಲ್ಲದಕ್ಕೂ ದನದ ಕೊಬ್ಬು, ಹಂದಿ ಕೊಬ್ಬು ಹಾಕಿರ್ತಾರೆ. ಕೇಳಿ ತೊಗೊಳ್ತೀನಿ. ಸುಮ್ಮನೆ ಏನೋ ತಿನ್ನಬೇಕು ಅನ್ನೋಕ್ಕೆ ತಿನ್ನೋಕೆ ಹೋಗ್ಬೇಡಿ, ಕೇಳ್ಕೊತೀನಿ. ಸೊ ಈ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರಬೇಕು. ಸೊ ನಾವಿವಾಗ ನೆದರ್ಲ್ಯಾಂಡ್ಸಲ್ಲಿದ್ದೀವಿ. ಇದು ನಮ್ಮ ರೂಮ್, ನಾನ್ AC, ಬಿಕಾಸ್ ಇಲ್ಲಿ ಚಳಿ ಇದೆ. ಫ್ಯಾನ್ ಇದೆ, ಅದು ಫ್ಯಾನ್ ಹಾಕೊಂಡು ಮಲ್ಕೋಬೋದು. ವಾಶ್ರೂಮಲ್ಲಿ ಗನ್ ಇಲ್ಲ, ಅದೇ ಗಾನ, ಅದೇ ಟಿಸ್ಸು. ಇಲ್ಲಿ ವಾಶ್ ಸ್ನಾನಕ್ಕೆ, ಇದು ಬಾತ್ರೂಮು. ಈಗ ನೀನು ಅದು ಓಪನ್ ಮಾಡ್ತೀಯಲ್ಲ ಡಬ್ಬ ತಿಕ್ಕ ತೊಳ್ಕೊಳಕ್ಕೆ ತಂದಿರೋದೇನಕ್ಕೆ ಯೂಸ್ ಅದು ಮಾಡೋದು. ಹಾಂ, ಓಕೆ ಮಾಡೋಣ. ಸೊ ಇವಾಗ ನಾವು ರೂಮಿಗೆ ಬಂದಿದ್ದೀವಿ. ಸೊ ನಾಳೆಯಿಂದ ಮತ್ತೆ ಎಕ್ಸ್ಪ್ಲೋರ್ ಮಾಡೋಣ. ಯಾವ